ಆಸೆ ಮತ್ತು ವಿವೇಕ ಇವೆರಡೂ ಒಟ್ಟೊಟ್ಟಿಗೆ ನಡೆಯೋದೇ ಇಲ್ಲ. ಆಸೆ ಎಷ್ಟು ಹೆಚ್ಚಾಗ್ತಾ ಇರತ್ತೋ ವಿವೇಕ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ಅಥವಾ ನಿರ್ಣಯ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ? ವಿವೇಕ ಬೇಕಾಗುತ್ತೆ ಅಲ್ವಾ? ಆದ್ರೆ ನಾವು ಎಲ್ಲ ನಿರ್ಧಾರಗಳನ್ನು ಯಾವ ಸ್ಥಿತಿಯಲ್ಲಿ ತಗೋತೀವಿ? ಕೇವಲ ಡಿಸೈರ್ನಲ್ಲಿ. ಆಸೆ ಜಾಸ್ತಿ ತೀವ್ರವಾಗಿದ್ರೆ ನಾವು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ತೀವಿ. ಎಲ್ಲವೂ ಉಲ್ಟಾ ಆಗ್ತಾ ಇದೆ ಅಲ್ವಾ? ಆಗ್ಬೇಕಾಗಿದ್ದು ಅಂದ್ರೆ ಆಸೆ ಎಷ್ಟು ತೀವ್ರವಾಗಿ ಇರತ್ತೋ ನಿರ್ಧಾರವನ್ನ ಅಷ್ಟೇ ಮುಂದಕ್ಕೆ ಹಾಕಬೇಕು. ಸರಿಯಾದ ನಿರ್ಧಾರ ಅದೇ. ಅದು ಆಸೆಯಿಂದ ಅಲ್ಲ, ವಿವೇಕದಿಂದ ಬರಬೇಕು. ಆದರೆ ಆಸೆ ಗಟ್ಟಿಯಾಗಿ ಕಿರಿಚುತ್ತಾ ಇರತ್ತೆ. ತಕ್ಷಣ ನಿರ್ಧಾರ ತಗೋ, ತಕ್ಷಣವೇ ಅಂತ. ಆ ಸಮಯದಲ್ಲಿ ನಮ್ಮ ಸಾಧನೆ ಅಂದ್ರೆ ಅದಕ್ಕೆ ಹೇಳೋದು, ನಿರ್ಧಾರ ಮಾಡ್ತೀವಿ, ಸ್ವಲ್ಪ ತಡಿ, ಈಗ ಮಾಡಲ್ಲ. ಯಾಕಂದ್ರೆ ಈಗ ನಿರ್ಧಾರ ತೆಗೆದುಕೊಳ್ಳೋಕೆ ಮನಸ್ಸಿಗೆ ಬಹಳ ಇಚ್ಛೆ ಆಗ್ತಾ ಇದೆ. ನಿರ್ಣಯ ನಮ್ಮೊಳಗಿನ ಶಾಂತಿಯಿಂದ, ನಮ್ಮ ಅರಿವಿನಿಂದ, ನಮ್ಮ ವಿವೇಕದಿಂದ ಬರಲಿ, ಖಂಡಿತ ಚೆನ್ನಾಗಿರುತ್ತೆ. ಆಮೇಲೆ ಯಾವ ನಿರ್ಣಯ ಬಂದರೂ ಸರಿ. ಮನಸ್ಸಿನ ಕಾಮನೆ ಬಹಳ ಪ್ರಬಲವಾಗಿದೆ. ಅದರಲ್ಲಿ ಏನು ಯೋಚಿಸೋಕೆ ಆಗ್ತಾ ಇಲ್ಲ, ಅರಿತುಕೊಳ್ಳೋಕೆ ಆಗ್ತಾ ಇಲ್ಲ. ಕೇವಲ ಹಾರಿ ಬೀಳಬೇಕು ಅನ್ನಿಸುತ್ತಿದ್ರೆ ಖಂಡಿತ ಎಲ್ಲವೂ ತಪ್ಪಾಗಲಿದೆ. ಕೊನೆಗೆ ದುಃಖವೇ ಸಿಗತ್ತೆ.